ಹೆಲೋ ಹಾಯ್ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬಕ್ಕೆ ನೀವೇನಾದರೂ ಉಪವಾಸ ಇದ್ದೀರಂದರೆ ಈ ಥರ ಉಂಡೆ ಮಾಡ್ಕೊಂಡು ತಿನ್ನಿ. ಉಪವಾಸ ಇರೋರು ಈ ಉಂಡೆ ತಿನ್ಬೋದು. ಅದಕ್ಕೆ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿ ಮಾಡೋದಂತ ನೋಡೋಣ. ಇದು ಬಂದುಬಿಟ್ಟು ಹುರಿಗಡಲೆ ತಂಬಿಟ್ಟು, ನಾನಾಗಲೇ ಹೋದ ಸತಿ ವಿಡಿಯೋದಲ್ಲಿ ನೋಡಿಸಿದ್ದೆ. ಹುರಿದು ಅಕ್ಕಿ ಪುಡಿ ಮಾಡಿ ಅದನ್ನು ತಂಬಿಟ್ಟು ಮಾಡಿದ್ದೆ. ಈ ಸತಿ ನಾನು ಬರೀ ಕಡಲೆ ಬೀಜ ಮತ್ತು ಹುರಿಗಡಲೆನ ಬಳಸ್ಕೊಂಡು ತಂಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಫಸ್ಟ್ ಹುರಿಗಡಲೆ ಆಗಿರೋದ್ರಿಂದ ಒಂದು ಬೌಲಷ್ಟು ಹುರಿಗಡಲೆ ಮತ್ತು ಒಂದು 5 ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಕಪ್ಪಷ್ಟು ಹುರಿಗಡಲೆ ಹಾಕಿ ಸ್ವಲ್ಪ ಫೈನಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ನೈಸಾಗಿರಬೇಕು ಪೌಡ್ರಿದ್ದು, ತರ್ತರಿಯಾಗಿರಬಾರ್ದು. ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಂಬಂದ್ಬಿಟ್ಟು ಸ್ವಲ್ಪ ಜರಡಿಯಿಂದ ಇಟ್ಕೋಬೇಕು. ಸ್ವಲ್ಪ ನೀಟಾಗೆಲ್ಲ ಇಟ್ಕೊಂಡ್ರೆ ಈ ಥರ ಬರುತ್ತಲ್ವ. ನಾ ಇಲ್ಲಿ ಒಣಕೊಬ್ಬರಿನ ತುರ್ಕೊಳ್ತಾ ಇಲ್ಲ. ಒಣಕೊಬ್ಬರಿ ತುರಿಯೋದಾದ್ರೆ ತುರ್ಕೋಬೋದು. ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಇನ್ನೊಂದು ಸತಿ ಹಾಕ್ಕೊಂಡು ನೋಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ಬೌಲಲ್ಲಿ ಅರ್ಧ ಆಗೋಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನೇ ಮಿಕ್ಸಿ ಜಾರ್ಗೆ ಹಾಕಿ ಫೈನಾಗಿ ಪೌಡ್ರ್ ಮಾಡ್ಕೊಂಡು ಸ್ವಲ್ಪ ತರ್ತರಿಯಾಗಿದ್ರೂ ಓಕೆ ಪೌಡ್ರ್ ಮಾಡ್ಕೊಂಡ್ಬಂದು ಜಡಿ ಇಟ್ಕೊಂಡಿದ್ವಲ್ಲ ಅದೇ ಬೇಸನ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಒಂದು 3/4 ಕಪ್ಪಷ್ಟು ಹುರಿದು ತಣ್ಣಗಾದಂಥ ಸಿಪ್ಪೆ ತೆಗೆದಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಕಡಲೆ ಬೀಜನ ನಾನು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ, ಜಾಸ್ತಿ ಫೈನಾಗಿ ಮಾಡ್ಕೊತಿಲ್ಲ. ನಿಮ್ಗೆ ಏನಾದರೂ ಆ ಥರ ಇಷ್ಟ ಆಗಲಿ ಅಂದರೆ ಫುಲ್ ಫೈನಾಗಿ ಪೌಡ್ರ್ ಮಾಡ್ಕೊಬೋದು. ನಾನು ತರ್ತರಿಯಾಗಾದರೆ ಮಧ್ಯೆ ಸಿಗ್ತಾ ಇರುತ್ತೆ ಅಂತಂದು ಕಡಲೆ ಬೀಜನ ತರ್ತರಿಯಾಗಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಈಗ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ ತೊಗೊಂಬಿಟ್ಟು ಅದೇ ಬೌಲಲ್ಲಿ ಒಂದು 3/4 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಕುಟ್ಟಿ ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಬೌಲಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ಇದೆ, ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಇದಕ್ಕೇನು ಪಾಕ ಮಾಡೋ ಅವಶ್ಯಕತೆ ಇರಲ್ಲ ನಮಗೆ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಸುಮ್ಮನೆ ಪಾಕ ಅಂಟ್ತಾ ಇದೆಯಾ ಅಂದರೆ ಅಷ್ಟೇ ಸಾಕು. ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಈಗೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ನಾವೆಲ್ಲ ಪುಡಿ ಏಲಕ್ಕಿ ಹುರಿಗಡಲೆ ಎಲ್ಲ ಹಾಕಿರ್ತೀವಲ್ಲ ಅವೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಪುಡಿ ಮಾಡಿಕೊಂಡ್ರೆ ಬೆಲ್ಲ ಹಾಕಿದ ತಕ್ಷಣ ನೀಟಾಗಿ ಬೇಗ ಉಂಡೆ ಕಟ್ಕೊಂಡ್ಬಿಡ್ಬೋದು ನಾವಿಲ್ಲಿ. ನೋಡಿ ಪಾಕ ಇಲ್ಲಾಗಲೇ ಇನ್ನೂ ಬೆಲ್ಲ ಕರಗ್ತಾ ಇದೆ. ಈಗ ನೀಟಾಗಿ ಫೈನಾಗಿ ಎಲ್ಲ ಬೆಲ್ಲ ಕರಗಿದೆ ಅಂತಂದರೆ ನಮಗೆ ಸಾಕು. ಪಾಕ ಬರೋದೇನು ಬೇಕಿಲ್ಲ ನಮಗಿಲ್ಲಿಗ. ನೋಡಿ ಸುಮ್ಮನೆ ಕೈಗೆ ಅಂಟ್ತಾ ಇದೆ ಅಷ್ಟೇ. ಈಗ ಬೆಲ್ಲ ಎಲ್ಲ ಕರಗಿದೆ ಆಗಲೇ. ಇಷ್ಟಾದರೆ ಸಾಕು ನಮಗೆ. ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ. ಈಗ ಇದನ್ನು ಬೆಲ್ಲ ಅಥವಾ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಈಗ ಇದಕ್ಕೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನಾನೀಗ. ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಶೋಧಿಸ್ಕೋಬೇಕು. ಆದಷ್ಟು ಬಿಸಿ ಇರಬೇಕು ಪಾಕ ನಾವು ಕಲಿಸುವಾಗ. ಒಂದು ವೇಳೆ ತಣ್ಣಗಾಯ್ತಂದರೆ ಮತ್ತೆ ಬೆಲ್ಲನ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು. ನಾ ಇಲ್ಲಿ ಹಾಕಿರೋದು ಸರಿ ಹೊಂದುತ್ತೆ ಅಂತ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊತ ಸ್ವಲ್ಪನೇ ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಸತಿ ಹಾಕ್ಕೊಂಡಿದ್ದೀನಿ. ನಾನು ಈಗ ಹಾಕಿರೋದು ಸರಿ ಹೋಗ್ತಾ ಇದೆ. ಇನ್ನೊಂದು ಸತಿ ಹಾಕ್ಕೊಳ್ತಾ ಇಲ್ಲ ನಾನೀಗ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗೆಲ್ಲ ಒಂದು ಕಡೆಯಿಂದ ಹಿಡ್ಕೊಂಡ್ಬಿಡುತ್ತೆ ಪಾಕ ಅನ್ನೋದು. ನೋಡಿ ಎಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಇನ್ನೊಂದು ಸತಿ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಕೊಳ್ಬೇಕು. ನನ್ನ ಮುಷ್ಟಿ ಎಷ್ಟು ಬರುತ್ತೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕ ಬೇಕಾದರೂ ಮಾಡ್ಕೊಬೋದು, ದೊಡ್ಡ ಬೇಕಾದರೂ ಮಾಡ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಜಾಸ್ತಿ ದೊಡ್ಡವು ಅಂದ್ರೂ ತಿನ್ನೋದಕ್ಕೆ ಹೆವಿ ಅನಿಸುತ್ತೆ ಅಲ್ವಾ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಅನ್ನೋ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಆಗೋಗ್ಬಿಡುತ್ತೆ ಇದು. ಒಂದು ಅರ್ಧ ಗಂಟೆ ಒಳಗಡೆ ನಾವು ಕಡಲೆ ಬೀಜ ಒಂದು ಹುರಿದಿಟ್ಕೊಂಡ್ಬಿಟ್ರೆ ಪಟ ಅಂತಲೇ ಮಾಡಿಬಿಡ್ಬೋದು ಇದನ್ನು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಕೆಲವರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇರ್ತೀರ, ಅಂಥವ್ರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಸತಿ ಶಿವರಾತ್ರಿ ಹಬ್ಬಕ್ಕೆ ಈ ರೆಸಿಪಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನೀಗ ನೋಡಿಸಿದ್ನಲ್ವ ಬೆಲ್ಲ ಈಗ ಹಾಗೆ ಮಿಕ್ಕಿದೆ. ಈಗ ಅಷ್ಟರಲ್ಲಿ ನಾನು 1 ಕಪ್ ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ನಾನು ಕಾಫಿ ಟೀಗೆ ಬಳಸ್ಕೊತೀನಿ ಈಗ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.